ಕಾವೇರಿಗಾಗಿ ಕರ್ನಾಟಕದಲ್ಲಿ ಶುರುವಾಯಿತು ಆಕ್ರೋಶದ ಕಿಚ್ಚು. ಕನ್ನಡಿಗರ ಆಕ್ರೋಶದ ಮಧ್ಯೆ ರಾಜ್ಯಕ್ಕೆ ಆಶಾದಾಯಕ ಬೆಳವಣಿಗೆಯೊಂದು ನಡೆದಿದೆ. ಕಾವೇರಿ ಜಲಾಶಯಗಳಲ್ಲಿ ಒಳಹರಿವಿನ ಪ್ರಮಾಣ ಹೆಚ್ಚಾಗ್ತಾ ಇದೆ. ಕಾವೇರಿ ಜಲಾಶಯಗಳಲ್ಲಿ 25,000 ಕ್ಯೂಸೆಕ್ ದಾಟಿದೆ ಒಳಹರಿವು. ಎಲ್ಲೆಲ್ಲಿ? ಕೆಆರ್ಎಸ್, ಹೇಮಾವತಿ, ಕಬಿನಿ, ಹಾರಂಗಿ ಡ್ಯಾಂನಲ್ಲಿ ಒಳಹರಿವು ಹೆಚ್ಚಳ ಆಗ್ತಾ ಇದೆ. ಕಳೆದ ವಾರಕ್ಕೆ ಹೋಲಿಕೆ ಮಾಡಿದ್ರೆ ಒಳಹರಿವಿನ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಇನ್ನು ಕೆಲ ದಿನಗಳಲ್ಲಿ ಒಳಹರಿವಿನ ಪ್ರಮಾಣ ಇನ್ನಷ್ಟು ಜಾಸ್ತಿಯಾಗೋ ಸಾಧ್ಯತೆ ಇದೆ. ತಮಿಳುನಾಡಿನ ಒತ್ತಡಕ್ಕೆ ಮಣಿಯದೆ ನೀರು ಹರಿಸದೇ ಇರೋದಕ್ಕೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದ್ದು, ಮುಂದಿನ ಬೆಳವಣಿಗೆ ನೋಡಿಕೊಂಡು ನೀರು ಹರಿಸೋ ಬಗ್ಗೆ ನಿರ್ಧಾರ ಮಾಡುತ್ತೆ. WMA ನಿನ್ನೆ ಇಲ್ಲದೆ ನಿಮಗೆ ಕೊಟ್ಟಿರೋದು, ನಾವು ಹಿಂತೆಗೆದುಕೊಳ್ಳೋಕ್ಕಾಗೋದಿಲ್ಲ, ನೀವು ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಇವತ್ತು ಇನ್ಫ್ಲೋ ಸ್ವಲ್ಪ ನಮಗೆ ಒಳ್ಳೆಯ ವಾತಾವರಣ ಕಾಣ್ತಾ ಇದೆ. 2-3 ದಿನದಿಂದ ನಮಗೆ ವಾತಾವರಣ ಕಾಣ್ತಾ ಇದೆ. ಸೊ ಈಗಾಗಲೇ ಹಾರಂಗಿ 95% ತುಂಬಿದೆ, ಕಬಿನಿ 83% ಸ್ಟೋರೇಜ್ ಇದೆ, KRS 36% ಇದೆ, ಹಾರಂಗಿ 67% ಇದೆ. ಈ ಮೀಟರ್ನ ಹಾರಂಗಿ 95%, ಕಬಿನಿ 83%, KRS 36%, ಹೇಮಾವತಿ 67%. ಇಷ್ಟು ನೀರು ಇದೆ. ಆಗಸ್ಟ್ 3ರಂದು ತಮಿಳುನಾಡು ಸಿಎಂ ಬರ್ತಾ ಇದ್ದಾರೆ. ವಿಜಯ್ ಮತ್ತು 5-6 ಮಂತ್ರಿಗಳು ಬೆಂಗಳೂರಿಗೆ ಬರ್ತೀವಿ ಅಂದಿದ್ದಾರೆ. ವಿಜಯ್ ಜೊತೆ ನಾನು ಫೋನ್ನಲ್ಲಿ ಮಾತಾಡಿದ್ದೀನಿ ಅಂತ ಸಿಎಂ ಡಿಕೆಶಿ ಹೇಳ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ವಿಜಯ್ ಅವರನ್ನ ಕರೆಸೋದಕ್ಕೆ ನನಗಿಷ್ಟ ಇಲ್ಲ. ವಿಜಯ್ ಭೇಟಿ ವೇಳೆ ಪ್ರತಿಭಟನೆ, ವಿರೋಧ ವ್ಯಕ್ತ ಆಗಬಹುದು. ನಮ್ಮವರು ನಡೆದುಕೊಳ್ಳೋ ರೀತಿ ನನಗೆ ಸರಿ ಇಲ್ಲ ಅನ್ನಿಸ್ತಿದೆ ಅಂತ ಸಿಎಂ ಹೇಳಿದ್ದಾರೆ. ನಿಮ್ಮ ಭೇಟಿನ ಮುಂದೂಡಿ ಅಂತ ನಾನು ವಿಜಯ್ಗೆ ಮನವಿ ಮಾಡ್ತೀನಿ. ವಾತಾವರಣ ಚೆನ್ನಾಗಿದೆ, ರಾಜ್ಯದಲ್ಲಿ ಈಗ ಸ್ವಲ್ಪ ಮಟ್ಟಿಗೆ ಮಳೆ ಆಗ್ತಾ ಇದೆ. ನಾವು ಯಾರ ಮನಸ್ಸಿಗೂ ಬೇಸರ ಮಾಡಬಾರದು ಅಂತ ಡಿಕೆಶಿ ಹೇಳಿದ್ದಾರೆ. ನಮ್ಮ ತಮಿಳುನಾಡು ಮುಖ್ಯಮಂತ್ರಿಗಳು ಅವರು ಕೂಡ ಇಲ್ಲಿಗೆ ಬರಬೇಕು ಅಂತೇಳಿ ಅವರು ಇಂಗಿತ ವ್ಯಕ್ತಪಡಿಸಿ ನನಗೆ ಅವರ ಚೀಫ್ ಸೆಕ್ರೆಟರಿ ಅವರು, ನಮ್ಮ ಚೀಫ್ ಸೆಕ್ರೆಟರಿಗೆ ಪತ್ರವನ್ನು ಬರೆದಿದ್ದಾರೆ. 3ನೇ ತಾರೀಕು ಬರಲಿಕ್ಕೆ ಎಲ್ಲ ಮಾಹಿತಿಯನ್ನು ಕೂಡ ಅವರು ಕೊಟ್ಟಿದ್ದಾರೆ. ಇವತ್ತು ತಮ್ಗೆ ನಾನು ಇನ್ನೊಂದು ರಿಕ್ವೆಸ್ಟ್ ಏನಂದರೆ, ನನಗೆ ಚೀಫ್ ಮಿನಿಸ್ಟರ್ ಕೂಡ ಬರೋರಿದ್ದಾರೆ. ನಾನು 3ನೇ ತಾರೀಕು ಬರ್ತೀನಿ ಅಂತ ಹೇಳಿದ್ದಾರೆ. ನಾನು ಒಬ್ಬ ಚೀಫ್ ಮಿನಿಸ್ಟರ್ ನಮ್ಮ ಹತ್ರ ಬಂದು ಚರ್ಚೆ ಮಾಡ್ತೀನಿ ಅಂತ ಹೇಳಿದಾಗ, ರಾಜ್ಯದ ಹಿತಕ್ಕೆ ಚರ್ಚೆ ಮಾಡಿದಾಗ, ಹಿಂದೆ ಕೂಡ ನಾನು ಮುಖ್ಯಮಂತ್ರಿಗಳು ಭೇಟಿ ಮಾಡ್ತೀನಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡಿದ್ದೆ ಸ್ಟಾಲಿನ್ ಅವರು ಇದ್ದಂಥ ಸಂದರ್ಭದಲ್ಲಿ. ಅವರು ಅದಕ್ಕೆ ಅನುಮತಿ ಕೊಟ್ಟಿರಲಿಲ್ಲ. ಮಧ್ಯೆ ಅವರ ಎಲೆಕ್ಷನ್ಸ್ ಬಂತು. ಸೊ ಆ ಎಲೆಕ್ಷನ್ ಬ್ಯುಸಿಲಿ ಅವರು ಇದ್ದರು. ಸರ್ಕಾರ ಕೂಡ ಬದಲಾವಣೆ ಆಗಿದ್ದಾರೆ. ಈಗ ಹೊಸ ಚೀಫ್ ಮಿನಿಸ್ಟ್ರು ವಿಜಯ್ ಅವರು ಬರ್ತೀನಿ ಅಂತೇಳಿ ಅವರ ಟೀಮ್ ಆಫ್ ಲಿಸ್ಟೇ ಕಳಿಸ್ಕೊಟ್ಟಿದ್ದಾರೆ. 5-6 ಜನ ಮಿನಿಸ್ಟರ್ಸು ಬರ್ತೀವಿ ಅಂತೇಳಿ ಅವರು ಕೂಡ ಹೇಳಿದ್ದಾರೆ. ಸೊ ಅವರು ನಾವು ಫೋನಲ್ಲೂ ಕೂಡ ಈಗಾಗಲೇ ನಾನು ಹೇಳಿದ್ದೇನೆ, ಮಾತಾಡಿದ್ದೀನಿ ಅಂತ. ಸೊ ನಾನು ಈ ವಾತಾವರಣದಲ್ಲಿ ಅವ್ರನ್ನ ಕರೆಸಿ ಬೇರೆ ಯಾರೋ ಕೂಗೋದು, ಮಾಡೋದು, ಪ್ರತಿಭಟನೆ ವ್ಯಕ್ತಪಡಿಸೋದು, ಈ ಟೈಮಲ್ಲಿ ನನಗೆ ಯಾಕೋ ಸಮಾಧಾನ ಕಾಣ್ತಾ ಇಲ್ಲ. ನಮ್ಮವರು ನಡ್ಕೊಳ್ತಾ ಇರೋಂಥ ರೀತಿ ದಯವಿಟ್ಟು ತಾಳ್ಮೆಯಿಂದ ಇರಬೇಕು. ಸೌಹಾರ್ದತೆಯಿಂದ ಯಾವುದಾದ್ರು ವಿಚಾರಗಳು ಬಗೆಹರೋದಾದರೆ ಬಗೆಹರಿಲಿ. ಅವ್ರಿಗೂ ಹಿತ, ನಮಗೂ ಹಿತ. ಅವರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.